ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮ್ ಅಲಾ ಸಯ್ಯದಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ಸಯ್ಯದಿನಾ ವ ನಬಿಯಿನಾ ವ ಅಲಾ ಆಲಿ ವ ಸ್ವಹ್ಬಿಹಿ ಅಜ್ಮഈನ್. ಇಸ್ರಾ ಮಿರಾಜ್. ಇಸ್ರಾ ಎಂದರೆ ನಿಶಾಯಾನ, ಮಿಹರಾಜ್ ಎಂದರೆ ಸಪ್ತಗಗನಲಾಚೆಗಿನ ಯಾನ ಎಂದರ್ಥ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರವಾದಿತ್ವ ಪ್ರಾಪ್ತಿ 12 ವರ್ಷಗಳ ನಂತರ ನಡೆದ ಕಲ್ಪನೆಗೂ ಮೀರಿದ ಒಂದು ಅದ್ಭುತ ಯಾತ್ರೆಯಾಗಿತ್ತು ಇದು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಸ್ಜಿದುಲ್ ಹರಮ್ನಿಂದ ಬೈತುಲ್ ಮುಕದ್ದಸಿಗೆ ತೆರಳಿದು ಬುರಾಕ್ ಎಂಬ ವಿಶೇಷ ವಾಹನದಲ್ಲಾಗಿತ್ತು. ಜೊತೆಗೆ ದೇವದೂತ ಜಿಬ್ರೀಲ್ ಅಲೈಹಿಸ್ಸಲಾಂ ಕೂಡ ಇದ್ದರು. ಅಲ್ಲಿಂದ ಗಗನಾರೋಹಣದ ವೇಳೆಯಲ್ಲೂ ಅವರ ಜೊತೆಗಿದ್ದರು. ವಿಶ್ವದ ಇತಿಹಾಸದಲ್ಲಿ ಅನುಪಮವಾದ ಈ ಘಟನೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸಂದ ಅತ್ಯಂತ ಮಹತ್ವಪೂರ್ಣ ದೇವ ಅನುಗ್ರಹವಾಗಿತ್ತು. ಈ ಘಟನೆ ನಡೆದ ಮಾಸ, ದಿನಾಂಕಗಳ ಬಗ್ಗೆ ಹಲವು ಅಭಿಪ್ರಾಯಗಳಿದ್ದರೂ ರಜಬ್ 27 ಎಂಬುದು ಬಲವಾದ ನಿಲುವು. ಇದೊಂದು ಸ್ವರ್ಗ ದರ್ಶನವಾಗಿತ್ತೇ ಅಥವಾ ಜಾಗೃತ ಅವಸ್ಥೆಯಲ್ಲಿ ಸಂಭವಿಸಿದ ದರ್ಶನವೋ? ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭೌತಿಕ ಶರೀರದೊಂದಿಗೆ ನಡೆದಿತ್ತೇ ಅಥವಾ ಇದು ಕೇವಲ ಆತ್ಮೀಯ ದರ್ಶನವಾಗಿತ್ತೇ? ಈ ಪ್ರಶ್ನೆಗಳಿಗೆ ಸ್ವತಃ ಪವಿತ್ರ ಕುರ್ಆನ್ನ ನುಡಿಗಳೇ ಉತ್ತರ ಹೇಳುತ್ತಿವೆ. ಇದು ಕೇವಲ ಕನಸಾಗಿದ್ದರೆ ದೇವ ಸಾಮರ್ಥ್ಯದ ಪರಿಪೂರ್ಣತೆ, ಯುಕ್ತಿಪೂರ್ಣತೆ ಹಾಗೂ ಸೃಷ್ಟಿಗುಣಗಳಿಂದ ಪರಮ ಮುಕ್ತತೆಯನ್ನು ಸಾರುವ ಪೀಠಿಕೆ ಅಗತ್ಯವಿರುತ್ತಿರಲಿಲ್ಲ. ಅಲ್ಲದೆ ಇಲ್ಲಿ ಅಲ್ಲಾಹು ತನ್ನ ದಾಸನನ್ನು ನಿಶಾಯಾನ ಮಾಡಿಸಿದನು ಎನ್ನಲಾಗಿದೆ. ದಾಸನೆಂದರೆ ದೇಹವೂ ಆತ್ಮವೂ ಎರಡೂ ಒಳಪಡುತ್ತದೆ. ಆದ್ದರಿಂದ ಆ ಯಾನ ಬರೀ ಆತ್ಮೀಯವಾಗಿರಲಿಲ್ಲ ಎನ್ನುವುದು ವ್ಯಕ್ತ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಸ್ರಾ ರಾತ್ರಿಯಲ್ಲಿ ಯಾತ್ರೆ ನಡುವೆ ಮಲಕ್ ಜಿಬ್ರೀಲ್ ಅಲೈಹಿಸ್ಸಲಾಮರ ಆದೇಶ ನಿಮಿತ್ತ 5 ಕಡೆ ಇಳಿದಿದ್ದರು. 1. ಮದೀನಾ ಪಟ್ಟಣ. ಅಲ್ಲಿನ ಕಾಣಿಕೆ ಎಂಬಂತೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಾಜ್ ಮಾಡಿದರು. ಇದು ತಾವು ಹಿಜ್ರ ಬರಲಿರುವ ಹಾಗೂ ತಮ್ಮ ವಫಾತ್ ನಡೆಯಲಿರುವ ಸ್ಥಳವಾದ ಯಸ್ರಿಬ್ ಎಂದು ಜಿಬ್ರೀಲ್ ಅಲೈಹಿಸ್ಸಲಾಂ ವಿವರಿಸಿಕೊಟ್ಟರು. 2. ಸೌದಿ ಅರೇಬಿಯಾದ ತಬೂಕ್ ಸಮೀಪದ ಮದಿಯನ್. ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರು ಈಜಿಪ್ಟ್ನಿಂದ ಮರಳುವ ದಾರಿಯಲ್ಲಿ ವಿಶ್ರಾಂತಿ ಪಡೆದ ಮರದ ಬಳಿ. ಇದು ಕೆಂಪು ಸಮುದ್ರದ ತೀರದಲ್ಲಿರುವ ಒಂದು ಪಟ್ಟಣವಾಗಿದೆ. ಪ್ರವಾದಿ ಶುಐಬ್ ಅಲೈಹಿಸ್ಸಲಾಮರ ಆಡುಗಳಿಗೆ ಪ್ರವಾದಿ ಮೂಸಾ ಅಲೈಹಿಸ್ಸಲಾಮರು ನೀರು ಸೇದಿಕೊಟ್ಟ ಬಾವಿ ಇಲ್ಲಿದೆ. ಅಲ್ಲಿನ ಮತ್ತೊಂದು ಜಲಚಿಲುಮೆಯಿಂದ ಜನರು ಜಲಪಾನ ಮಾಡುತ್ತಿದ್ದಾರೆ. 3. ಈಜಿಪ್ಟಿನ ತೂರಿಸೈನಹ ಪರ್ವತ. ತೂರಿಸೈನಹ ಪರ್ವತದ ಕುರಿತು ಕುರ್ಆನ್ನಲ್ಲಿ ಉಲ್ಲೇಖಿಸಲಾಗಿದೆ. 4. ಶಾಮ್ ಪ್ರದೇಶದ ಕಿಸ್ರಾ ಚಕ್ರವರ್ತಿಯ ಅರಮನೆ ಸಮೀಪ. 5. ಫಿಲಿಸ್ತೀನ್ನಲ್ಲಿರುವ ಪ್ರವಾದಿ ಈಸಾ ಅಲೈಹಿಸ್ಸಲಾಮರು ಹುಟ್ಟಿದ ಬೈತ್ಲೆಹೆಮ್ ಅಥವಾ ಬೆತ್ಲೆಹೆಮ್ ಪ್ರದೇಶ.